ಅಷ್ಟು ದೂರ ಹೋದಾಗ ಅವರಿಗೆ ಧೃತರಾಷ್ಟ್ರಾದಿಗಳಿಗೆ ಇವರು 3 ಜನ ಸಿಗ್ತಾರೆ. ಅಶ್ವತ್ಥಾಮ, ಕೃಪ, ಕೃತವರ್ಮ. ಅಶ್ವತ್ಥಾಮ ಅಲ್ಲಿದ್ದಾನೆ. ಶೃಣುಯತ್ ಕೃತಮಸ್ಮಾಭಿರಶ್ವತ್ಥಾಮ ಪುರೋಗಮೈಹಿ. ಅಶ್ವತ್ಥಾಮನನ್ನು ಮುಂದಿಟ್ಟುಕೊಂಡು ನಾವೇನು ಮಾಡಿದ್ವಿ ಅನ್ನೋದನ್ನು ಕೇಳು ಅಂತ ಹೇಳ್ತಾರೆ. ವ್ಯಾಸರು ಜೀವಂತ ಇದ್ದಾರೆ ಇನ್ನು ಅಥವಾ ವ್ಯಾಸರು ಚಿರಂಜೀವಿಗಳು ಜೀವಂತ. ಇಲ್ಲಿ ದುರ್ಯೋಧನನ ಪಕ್ಷದಲ್ಲಿದ್ದ ಎಲ್ಲ ಸ್ತ್ರೀಯರು ಹೊರಟು ಬಂದಿದ್ದಾರೆ, ಅಲ್ಲಿ ಆ ಎಲ್ಲ ಸ್ತ್ರೀಯರು ಹೊರಟು ಬಂದಿದ್ದಾರೆ. ಈಗ ಇವರು ಅವರ ಭೇಟಿಯಾಗೋದು ಯುದ್ಧ ಭೂಮಿಯಲ್ಲಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಾವೀಗ ಮಹಾಭಾರತ ರಹಸ್ಯಗಳ ಕಾರ್ಯಕ್ರಮದಲ್ಲಿ ಶೋಕ ಪರ್ವ ಈ ಅಧ್ಯಾಯದಲ್ಲಿದ್ದೀವಿ ಮತ್ತು ಶೋಕದ ಕುರಿತಾದ ಮಾತುಕತೆಗಳು ಅಂದರೆ ಸಮಾಧಾನ ಮಾಡುವಂಥ ಮಾತುಕತೆಗಳು ನಡೀತಾ ಇರೋದನ್ನು ನಾವು ನೋಡಿದ್ವಿ. ಸೊ ಈ ವಿಚಾರಗಳನ್ನ ಹೇಳೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ತೆ. ಸೊ ಹಾಗಾದರೆ ವಿದುರ, ಸಂಜಯ ಮತ್ತು ವ್ಯಾಸರ ಮಾತನ್ನು ಕೇಳಿದಂಥ ಧೃತರಾಷ್ಟ್ರ ಏನು ಮಾತಾಡ್ತಾನೆ ಅನ್ನೋದನ್ನು ನಾವೀಗ ನೋಡೋಣ. ಶೋಕ ಪರ್ವ ಅಂತಂದಾಗ ಶೋಕ ಪಡುವ ಪರ್ವ ಅನ್ನೋದು ಒಂದು ಅರ್ಥ. ಆದರೆ ಶೋಕದ ವ್ಯಾಖ್ಯಾನವೂ ಈ ಪರ್ವದಲ್ಲಿ ಸಿಕ್ಕಿದೆ. ಪಡಬೇಕಾ ಬೇಡವಾ, ಯಾಕೆ ನೋವಾಗುತ್ತೆ, ನೋವನ್ನು ಪರಿಹಾರ ಮಾಡ್ಕೊಳ್ಳೋದಾದರೆ ಹೇಗೆ ಅಂತೆಲ್ಲ. ವ್ಯಾಸರ ಮಾತಾದ ಮೇಲೆ ಧೃತರಾಷ್ಟ್ರ ಹೇಳ್ತಾನೆ, ಮಹತಾ ಶೋಕಜಾಲೇನ ಪ್ರಣನ್ನೋಸ್ಮಿ ದ್ವಿಜೋತ್ತಮ ನಾತ್ಮಾನ ಮಮ ಬುದ್ಧ್ಯಾಮಿ ಮುಹ್ಯಮಾನೋ ಮುಹುರ್ಮುಹು. ಎಷ್ಟು ನೋವು ನನಗಾಗಿದೆ ಅಂತ ಅಂದರೆ ನನಗೆ ರಿಯಲೈಸ್ ಆಗ್ತಾ ಇಲ್ಲ ಅನ್ನೋ ತರಹದಲ್ಲಿ. ನನಗಿಷ್ಟು ಅರಿವಿದೆ ಅಥವಾ ತಿಳುವಳಿಕಿದೆ ಅಂತ ಅವರೆಲ್ಲ ಹೇಳಿದ್ರಲ್ಲ ನಿನಗಿದೆ ಅಂತ. ಆದರೆ ನನಗದು ಯಾವುದನ್ನು ಜೀರ್ಣ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಅಷ್ಟು ನನಗೆ ಮತ್ತೆ ಮತ್ತೆ ಅದೇ ಯೋಚನೆಗಳೇ ಬರ್ತಾ ಇದೆ. ಆದರೆ ನೀವು ಇಲ್ಲಿ ಏನು ಇದರ ಹಿನ್ನೆಲೆಯಲ್ಲೊಂದು ದೈವದ ಸಂಕಲ್ಪಗಳಿದ್ವು ಅಂತೆಲ್ಲ ಹೇಳಿದ್ರೆ, ದೇವಲೋಕದಲ್ಲಿ ಏನೋ ಮಾತುಕತೆ ಬಂದಿತ್ತು ಅಂತ. ಧಾರಯಿಷ್ಯಾಮ್ಯಹಂ ಪ್ರಾಣಾನ್ ಯಥಿಶ್ಯೇಚ ನ ಶೋಚಿತು. ನೀವು ಇಷ್ಟು ಹೇಳಿರೋದ್ರಿಂದಾಗಿ ಇದಕ್ಕೆ ಇನ್ಯಾವುದೋ ಒಂದು ದೊಡ್ಡ ಕಾರಣಗಳಿದೆ ಅಂತ ಅಂದುಕೊಂಡು ನಾನು ಪ್ರಾಣತ್ಯಾಗ ಮಾಡುವ ಸಂಕಲ್ಪದಿಂದ ಹಿಂದೆ ಬರ್ತೀನಿ ಅಂತ ಹೇಳ್ತಾನೆ. ಮತ್ತು ಯತಿಷ್ಯೆ ನ ಶೋಚಿತು, ದುಃಖ ಪಡದೇ ಇರೋದಕ್ಕೆ ಪ್ರಯತ್ನಿಸ್ತೀನಿ ಅಂತ ಹೇಳ್ತಾನೆ ಧೃತರಾಷ್ಟ್ರ. ಇಷ್ಟು ಕೇಳಿದ ವ್ಯಾಸರು ಅಲ್ಲಿ ಅಂತರ್ಧಾನರಾದರು ಅಂತ, ಅಂದರೆ ಅಲ್ಲೇ ಮಾಯ ಆದರು ಅಂತ. ಅಲ್ಲೇ ಕಾಣ್ತಾ ಇದ್ದರು, ಅಲ್ಲೇ ಕಾಣದಂತೆ ಆದರು ಅಂತ. ಅಂದರೆ ವ್ಯಾಸರು ಹೊರಟು ಹೋಗ್ತಾರೆ ಅವರ ಆಶ್ರಮಕ್ಕೆ ಇಷ್ಟ ಆಗುತ್ತಾ ಇದ್ದಂತೆ. ವ್ಯಾಸರು ಜೀವಂತ ಇದ್ದಾರೆ ಇನ್ನು ಅಥವಾ ವ್ಯಾಸರು ಚಿರಂಜೀವಿಗಳು ಜೀವಂತ ಇದ್ದಾರೆ ಅನ್ನೋದೇ ಇದರಲ್ಲಿರೋದು. ವ್ಯಾಸರು ಹೊರಟು ಹೋದ ಮೇಲೆ ಧೃತರಾಷ್ಟ್ರ ಸಂಜಯನಿಗೆ ರಥ ಸಿದ್ಧಪಡಿಸು ಅಂತ ಹೇಳ್ತಾನೆ. ರಥವನ್ನು ಸಿದ್ಧಪಡಿಸು ಅಂತ ಹೇಳ್ತಾನೆ ಸಂಜಯನಿಗೆ. ವಿದುರನಿಗೆ ಹೇಳ್ತಾನೆ, ಕ್ಷಿಪ್ರಮಾನಯ ಗಾಂಧಾರೀಂ ಸರ್ವಾಶ್ಚ ಭರತ ಸ್ತ್ರೀಯ ವಧೂಂ ಕುಂತೀಮುಪಾದಾಯ ಯಶ್ಚಾನ್ಯಾಸ್ತತ್ರ ಯೋಷಿತಃ. ಗಾಂಧಾರಿ ಮತ್ತು ಎಲ್ಲ ನಮ್ಮ ಭರತ ವಂಶದ ಸ್ತ್ರೀಯರು ಅಂದರೆ ದುರ್ಯೋಧನಾದಿಗಳೆಲ್ಲ ಯಾರಿದ್ದಾರೋ ಅವರೆಲ್ಲರ ಹೆಂಡತಿಯರು ಮತ್ತು ಕುಂತಿ ಮತ್ತು ಇನ್ಯಾರೆಲ್ಲ ಸ್ತ್ರೀಯರಿದ್ದಾರೋ ಅವರನ್ನೆಲ್ಲ ಕರ್ಕೊಂಬ ಅಂತ ಹೇಳ್ತಾನೆ. ಈ ಕೂಡಲೇ ಕರ್ಕೊಂಬ ಅಂತ. ಇದರ ಹೋಗ್ತಾನೆ. ಧೃತರಾಷ್ಟ್ರನ ಸೂಚನೆಯನ್ನು ಹೇಳ್ತಾನೆ. ಅವನ ಸೂಚನೆಯಂತೆ ಗಾಂಧಾರಿ ಮತ್ತು ಕುಂತಿ ಇವರೆಲ್ಲರೂ ಉಳಿದ ಎಲ್ಲ ಸ್ತ್ರೀಯರ ಜೊತೆಗೆ ಅಲ್ಲಿಗೆ ಬರ್ತಾರೆ. ಅಲ್ಲಿ ಬರ್ತಾರೆ. ಅವರೆಲ್ಲ ಒಟ್ಟಾಗಿ ಸೇರಿರಲಿಲ್ಲ ಇಲ್ಲಿಯವರೆಗೆ, ಅವರವರಲ್ಲಲ್ಲಿದ್ದರಲ್ಲ. ಈಗ ಎಲ್ಲ ಸೇರಿದ್ರಲ್ಲ, ಈಗ ಒಂದೇ ಸಲ ದುಃಖ ಅನ್ನೋದು ಸ್ಫೋಟ ಆಗಿಬಿಡತ್ತೆ. ಆಮಂತ್ರಿ ಅನ್ಯೋನ್ಯಮೇಯುಸ್ಮ ಭೃಶಮುಚ್ಚುಕೃಶಸ್ತತಃ. ಒಬ್ಬೊಬ್ಬರನ್ನೇ ಕರೆದು ಒಬ್ಬೊಬ್ಬರನ್ನೇ ಹೆಸರು ಹೇಳೋದು, ಅಳೋದು, ಈ ಥರ ಆಗ್ತಾ ಹೋಗುತ್ತೆ. ಜೋರಾಗಿ ಅಳ್ತಾರೆ. ಆರ್ತತರ ಸ್ವಯಂ. ಅವರನ್ನೆಲ್ಲ ಹಾಗೆ ಸಮಾಧಾನ ಮಾಡ್ತಲೇ ಅವರೆಲ್ಲರನ್ನೂ ರಥಕ್ಕೆ ಏರಿಸಿಕೊಂಡು ಹಾಸ್ತಿನಪುರದಿಂದ ಹೊರಡ್ತಾರೆ. ಅಶ್ರುಕಂಠೀ ಸಮಾರೋಪ್ಯ ತಥೋಸೌ ನಿರ್ಯಯೌ ಪುರಾತ್. ಅಂದರೆ ಹಾಸ್ತಿನಪುರದಿಂದ ಕುರುಕ್ಷೇತ್ರಕ್ಕೆ ಹೊರಡ್ತಾರೆ ಅವರು ವಾಸ್ತವವಾಗಿ, ಯುದ್ಧ ಭೂಮಿಗೆ. ಇಡೀ ಇವರು ರಥ ಏರಿ ಹೋಗ್ತಾ ಇರುವಾಗ ಇಡೀ ಹಾಸ್ತಿನಪುರ ಅದನ್ನು ನೋಡುತ್ತಲ್ಲ. ಆಕುಮಾರಂಪುರಂ ಸರ್ವಂ ಅಭವತ್ ಶೋಕಕರ್ಷಿತಂ. ಸಣ್ಣ ಮಗುವಿನಿಂದ ಹಿಡಿದು ಇಡೀ ಹಾಸ್ತಿನಪುರ ದುಃಖಿಸ್ತಾ ಹೋಗ್ತಾ ಇರ್ತಾರೆ. ಹಾಸ್ತಿನಪುರದಲ್ಲೂ ಎಷ್ಟು ಜನ ಸೈನಿಕರು, ಎಷ್ಟು ಜನ ಅಧಿಕಾರದಲ್ಲಿದ್ದವರು ಎಲ್ಲ ಸತ್ತಿದಾರಲ್ಲ. ಇವರನ್ನು ನೋಡಿ ಅವರೆಲ್ಲರೂ ಶೋಕ ಪಡ್ತಾರೆ. ಹೇಗೆ ಇತ್ತು ಆ ಪರಿಸ್ಥಿತಿ ಅಂತ ಹೇಳ್ತಾರೆ ವ್ಯಾಸರು. ಅದೃಷ್ಟಪೂರ್ವಾಯಾನಾರ್ಯ ಪುರ ದೇವಗಣೈರಪಿ. ದೇವತೆಗಳು ಕೂಡ ನೋಡದೇ ಇರೋಂಥವ್ರು ಅವರೆಲ್ಲ ಅಂತ. ಅಂದರೆ ರಾಣಿಯರು ಅಂತಃಪುರದಿಂದ ಹೊರಗೆ ಬಂದು ಜನಕ್ಕೆಲ್ಲ ಕಾಣಿಸ್ಕೊಳ್ತಾ ಇರಲಿಲ್ಲ. ಅವರು ಬೇರೆ ಜನರೆದುರಿಗೆಲ್ಲ ಬರ್ತಾ ಇರಲಿಲ್ಲ. ಅವರು
ಅವರು ಅವರಷ್ಟಕ್ಕೆ ಇರ್ತಾಯಿದ್ರು. ಅವರಷ್ಟಕ್ಕೆ ಇರ್ತಾಯಿದ್ರು ಅನ್ನೋದಕ್ಕೆ ಅರ್ಥ ಅದೇನೋ ಒಂದು ಬೇರೆ ಥರ ಜಗತ್ತು ಅಂತ ಅಲ್ಲ. ಇವತ್ತು ಕೂಡ ಅವರೆಲ್ಲ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳಲ್ಲ. ಈಗ ಕೆಲವರು ಮಾತ್ರ ಈಗ ಆಳುವವರ ಅಥವಾ ಇನ್ಯಾವುದೋ ಅಧಿಕಾರದಲ್ಲಿರುವವರ ಅಥವಾ ಸಿದ್ಧಪ್ರಸಿದ್ಧರ ಮನೆಯ ಕೆಲವು ಸ್ತ್ರೀಯರು ಮಾತ್ರ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾರೆ. ಎಷ್ಟೋ ಜನ ಪ್ರೈವೇಸಿ ಕಾಪಾಡ್ಕೊಳ್ತಾರಲ್ಲ, ಅವ್ರು ಕಾಣಿಸ್ಕೊಳ್ಳಲ್ಲ, ಅವ್ರ ಸಭೆಗಳಿಗೆ ಬರೋಲ್ಲ. ತುಂಬ ಜನ ಆ ಥರದವ್ರು ಇರ್ತಾರೆ. ಹೆಚ್ಚಿನವರು ಆ ಥರನೇ ಇರ್ತಾರೆ. ಹೆಚ್ಚಿನವರು ಆ ಥರನೇ ಇರ್ತಾರೆ. ಈಗ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಶ್ರೀಮತಿಯವರೆಲ್ಲೂ ಕಾಣಿಸೋಲ್ವಲ್ಲ, ಆ ಥರ ತುಂಬ ಜನ ಇರ್ತಾರೆ. ಹಾಗೆ ಇರ್ತಾಯಿದ್ರು ಅವರು. ಹಾಗಾಗಿ ಅದೃಷ್ಟಪೂರ್ವವರು ಯಾರಿಗೂ ಕಾಣಿಸ್ತಾ ಇರಲಿಲ್ಲ. ಈಗ ಅವರು ಹೊರಗಡೆ ಬಂದಿದ್ದಾರೆ. ಪ್ರಕೀರ್ಯ ಕೇಶಾನ್, ಕೂದಲು ಹರಡ್ಕೊಂಡಿದೆ, ಮೈ ಮೇಲಿರೋ ಆಭರಣಗಳೆಲ್ಲ ಅಸ್ತವ್ಯಸ್ತವಾಗಿವೆ. ಹೇಗೆಗೂ ಇದ್ದಾರೆ. ಏಕವಸ್ತ್ರಧರ ನಾರ್ಯ, ಎರಡು ಬಟ್ಟೆ ಧರಿಸಿದ್ರಲ್ಲ, ಕೆಳಗೊಂದು ಬಟ್ಟೆ ಮೇಲೊಂದು ಬಟ್ಟೆ ಅನ್ನೋ ಥರ ಹಾಕ್ಕೊಳ್ತಾ ಇದ್ರು. ಒಂದೇ ಬಟ್ಟೆಯಲ್ಲಿದ್ದಾರೆ. ಹೇಗೆಗೋ ಇದ್ದಾರೆ ಅವರು. ಪರಿಪೇತರು ಅನಾಥವತ್ತು, ಅನಾಥರಂತೆ ಕಾಣಿಸ್ತಾ ಇದ್ದಾರೆ ಅವರು. ಇವರು ಹೊರಟ್ರೆ ಇವ್ರ ಹಿಂದೆ ಆ ಹಸ್ತಿನಪುರದ ಪ್ರಜೆಗಳು ಕೂಡ ಹೊರಡೋಕೆ ಆರಂಭ ಮಾಡ್ತಾರೆ. ಗುಂಪು ಗುಂಪಾಗಿ ಇವ್ರ ಹಿಂದೆ ಹೊರಡ್ತಾರೆ. ಅವರು ಒಂದಿಷ್ಟು ದೂರ ಹೋಗಿರ್ತಾರೆ, ಒಂದು ಕ್ರೋಶದಷ್ಟು ದೂರ ಹೋಗಿರ್ತಾರೆ. ಕ್ರೋಶದಷ್ಟು ದೂರ ಹೋದಾಗ, ಒಂದು ಕ್ರೋಶ ಅಂದರೆ ಒಂದು 4 ಕಿಲೋಮೀಟ್ರ್ ಅಂತ ಅಂದಾಜಿಸ್ತಾರೆ. ಅಷ್ಟು ದೂರ ಹೋದಾಗ ಅವರಿಗೆ ಧೃತರಾಷ್ಟ್ರಾದಿಗಳಿಗೆ ಇವರು 3 ಜನ ಸಿಗ್ತಾರೆ. ಅಶ್ವತ್ಥಾಮ, ಕೃಪ, ಕೃತವರ್ಮ. ಶಾರದ್ವತಂ ಕೃಪಂ ದ್ರೋಣಿಂ ಕೃತವರ್ಮಾಣ ಮೇವಚ. ಈ 3 ಜನ ಸಿಗ್ತಾರೆ. ಅಶ್ವತ್ಥಾಮ ಅಲ್ಲಿದ್ದಾನೆ. ಹಾಂ, ಈ ಘಟನೆ ಯಾವಾಗ ಅಂದರೆ ಅಶ್ವತ್ಥಾಮನ ಆ ಘಟನೆ ನಡೆಯೋದಕ್ಕಿಂತ ಮೊದಲಿನ ಘಟನೆ ಇದು. ಅಂದರೆ ಇವರು 3 ಜನ ಯಾವ ಹೊತ್ತಿನಲ್ಲಿ ಸಿಕ್ಕಿದ್ದಾರೆ ಅಂದರೆ ರಾತ್ರಿ ಇಡೀ ಸಂಹಾರ ಮುಗಿಸಿ ಅಲ್ಲಿಂದ ದುರ್ಯೋಧನ ಇದ್ದಲ್ಲಿಗೆ ಹೋಗಿ ದುರ್ಯೋಧನ ಪ್ರಾಣ ಬಿಟ್ಟ ಮೇಲೆ ರಥ ಏರಿ ಹೊರಟ್ರಲ್ಲ ಅವರು, ಅಲ್ಲಿಂದ ಹೊರಟವರು ಹಸ್ತಿನಪುರದ ಕಡೆಗೆ ಬರ್ತಾ ಇದ್ರು. ಅವರು ದಾರಿಯಲ್ಲಿ ಧೃತರಾಷ್ಟ್ರ ಸಿಕ್ಕ ಅವರಿಗೆ. ಅವರು 3 ಜನ ಸಿಗ್ತಾರೆ. ಸಿಕ್ಕವರು ಇವನು ದುಃಖಿಸ್ತಾ ಇರ್ತಾನೆ, ಅವರು ಅಳ್ತಲೇ ಇರ್ತಾರೆ. ನಿಟ್ಟುಸಿರು ಬಿಟ್ಟು ಹೇಳ್ತಾರೆ, ಪುತ್ರಸ್ತವ ಮಹಾರಾಜ ಕೃತ್ವಾ ಕರ್ಮ ಸುದುಷ್ಕರಂ ಗತಸ್ಸಾನುಚರೋ ರಾಜನ್ ಶಕ್ರಲೋಕಂ ಮಹೀಪತಿ. ನಿನ್ನ ಮಗ ಅತ್ಯಂತ ಕಷ್ಟಕರವಾದ ಕಾರ್ಯಗಳನ್ನೆಲ್ಲ ಮಾಡಿ ತನ್ನವರೊಡನೆ ಸ್ವರ್ಗ ಸೇರಿದ ಅಂತ ಹೇಳ್ತಾರೆ. ಅಂದರೆ ಅದು ಗೊತ್ತಾಗಿದೆ, ಸಂಜಯ ಬಂದು ಹೇಳಿದ್ದಾನೆ ಅದಕ್ಕಿಂತ ಮೊದಲು. ಯಾಕೆಂದರೆ ಅದು ಅವರಲ್ಲಿಂದ ಹೊರಟ ಕೂಡಲೇ ಸಂಜಯ ಬಂದಾಗಿದೆಯಲ್ಲ, ಸಂಜಯ ಬಂದು ಹೇಳಿದ ಮೇಲೆ ಧೃತರಾಷ್ಟ್ರನ ಈ ಎಲ್ಲ ದುಃಖಗಳು ಅನ್ನೋದು ಬಂದಿದ್ದು. ಅವ್ರು ಹೇಳ್ತಾರೆ, ಈಗ ನಾವು 3 ಜನ ಉಳಿದಿದ್ದೀವಿ ಅನ್ನೋದನ್ನು ಹೇಳ್ತಾರೆ. ದುರ್ಯೋಧನ ಬಲಾನ್ಮುಕ್ತಾಹ ವಯಮೇವ ತ್ರಯೋರಥಾಹ. ಮತ್ತೇನು ಉಳಿಲಿಲ್ಲ ಸೇನೆಯಲ್ಲಿ ಅಂತ, ಮತ್ತೇನು ಉಳಿಲಿಲ್ಲ, ಇಷ್ಟು ಮುಗಿದಿದೆ ಅಂತ. ಇದನ್ನು ಅವರಲ್ಲಿ ಹೇಳೋದು ಕೃಪರು. ಇಷ್ಟು ಧೃತರಾಷ್ಟ್ರನಿಗೆ ಹೇಳಿದ ಕೃಪರು ಗಾಂಧಾರಿಗೆ ಹೇಳ್ತಾರೆ, ನಿನ್ನ ಮಕ್ಕಳು ಯುದ್ಧ ಭೂಮಿಯಲ್ಲಿ ಬಹಳ ಅಂದರೆ ಭೀತಿ ಇಲ್ಲದೆ, ಭಯ ಇಲ್ಲದೆ ಯುದ್ಧ ಮಾಡಿದರು ಅಂತ. ಅಭೀತ ಯುದ್ಧಮಾನಾಸ್ತೆ ಘ್ನಂತ ಶತ್ರುಗಣಾನ್ ಬಹೂನ್. ಅದರ ಜೊತೆಗೆ ಭೀತಿ ಇಲ್ಲದೆ ಯುದ್ಧ ಮಾಡಿದ್ದಲ್ಲದೆ ಶತ್ರುಗಳನ್ನು, ಅಸಂಖ್ಯ ಶತ್ರುಗಳನ್ನು ಸಂಹಾರ ಮಾಡಿ ವೀರಕರ್ಮಾಣಿ ಕುರುವಾಣ, ಒಬ್ಬ ವೀರರು ಏನು ಮಾಡಬೇಕು ಅದನ್ನು ಮಾಡುತ್ತಲೇ ಪುತ್ರಾಸ್ತೆ ನಿಧನಂಗತಾಹ, ಅಂದರೆ ವೀರರಾಗಿ ಸತ್ರು ಅವರು ಅಂತ ಒಂದು ವೀರ ಮಾತೆಯಾಗಿ ಅವಳಿಗೆ ಅದನ್ನು ಹೇಳ್ತಾರೆ. ಅವರಿಗೆ ಧ್ರುವವಾದ ಲೋಕಗಳು ಸಿಕ್ಕಿವೆ, ಶಾಶ್ವತವಾದ ಲೋಕಗಳು ಸಿಕ್ಕಿವೆ. ಭಾಸ್ವರಂ ದೇಹ ಮಾಸ್ಥಾಯ. ಈಗ ಅವರಿಗೆ ಮೊದಲಿನ ದೇಹ ಇಲ್ಲದೇ ಇರ್ಬೋದು, ಈಗ ಅವರಿಗೆ ಬೆಳಕಿನ ದೇಹ ಇದೆ ಅಂತ. ಅಂದರೆ ಹೊಳಪಿನ, ಬೆಳಕಿನ, ಕಾಂತಿಯ, ದೇದೀಪ್ಯಮಾನವಾದ ದಿವ್ಯವಾದ ದೇಹ ಇದೆ. ವಿಹರಂತ್ಯಮರ ಇವ. ಈಗ ಅವರು ದೇವತೆಗಳಂತೆ ವಿಹರಿಸ್ತಾ ಇರ್ತಾರೆ. ಅಲ್ಲಿರುವ ನಿನ್ನ ಮಕ್ಕಳಲ್ಲಿ ನಹಿ ಕಶ್ಚಿದ್ಧಿ ಶೂರಾಣಾಂ ಯುದ್ಧಮಾನ ಪರಾಂಗುಖ. ಒಬ್ಬ ಕೂಡ ಯುದ್ಧ ಮಾಡ್ತಾ ಇರುವಾಗ ಹೇಡಿಯಾಗಿ ಯುದ್ಧ ಭೂಮಿಯನ್ನು ಬಿಟ್ಟು ಓಡಿ ಹೋಗಲಿಲ್ಲ ಅಂತ. ಅಂದರೆ ನಡುವೆ ಯುದ್ಧದಿಂದ ಹಿಮ್ಮೆಟ್ಟೋದು ಬೇರೆ ತುಂಬ ಸಲ ನಡೆದಿದೆ, ಅದನ್ನು ಹೇಳ್ತಾ ಇಲ್ಲ ಅವರು. ಯುದ್ಧವನ್ನೇ ಬಿಟ್ಟು ಹೋಗಲಿಲ್ಲ ಯಾರು. ಶಸ್ತ್ರೇಣ ನಿಧನಂ ಪ್ರಾಪ್ತಃ ನಚ ಕಶ್ಚಿತ್ ಕೃತಾಂಜಲಿ. ಎಲ್ಲರೂ ಆಯುಧದಿಂದಲೇ ಸತ್ತಿದ್ದಾರೆ, ಮತ್ತು ಯಾರೂ ಶರಣಾಗಲಿಲ್ಲ. ಅಂದರೆ ಹೇಡಿಗಳಾಗಿ ಓಡಲಿಲ್ಲ ಮತ್ತು ಶರಣಾಗತರಾಗಲಿಲ್ಲ. ಆಯುಧವನ್ನು ಎದುರಿಸಿ ಆಯುಧದಿಂದಲೇ ಸತ್ತಿದ್ದಾರೆ ನಿನ್ನ ಮಕ್ಕಳೆಲ್ಲ ಅಂತ. ಹಾಗಾಗಿ ತನ್ನ ಶೋಚಿತು ಮರಹಸಿ. ಹೀಗೆ ನಿಧನ ಹೊಂದಿದರೆ ಅವರಿಗೆ ಪುಣ್ಯಲೋಕ ಸಿಗತ್ತೆ ಅಂತ ಶಾಸ್ತ್ರಗಳು ಹೇಳ್ತಾ ಇರೋದರಿಂದಾಗಿ ನೀನು ಶೋಕಿಸಬಾರದು ಅಂತ ಕೃಪರು ಹೇಳ್ತಾರೆ. ಕೃಪರು ಹಿರಿಯರು, ಗುರುಗಳು, ಹಾಗಾಗಿ ಒಂದು ಸಮಾಧಾನ ಮಾಡಬೇಕಲ್ಲ, ಮಾಡ್ತಾರೆ. ಇಷ್ಟಾದ ಮೇಲೆ ಶತ್ರುಗಳಿಗೂ ಕೂಡ ಏನೋ ಉಳಿಲಿಲ್ಲ ಅಂತ ಹೇಳ್ತಾರೆ ಕೃಪರು. ನಚಾಪಿ ಶತ್ರವಸ್ತೇಷಾಂ ವೃದ್ಧ್ಯಂತೆ ರಾಜ್ಞಿ ಪಾಂಡವಾಹ. ನಿನ್ನ ಮಕ್ಕಳ ಶತ್ರುಗಳಾದ ಪಾಂಡವರು ಕೂಡ ಬೆಳೆಯುವಂತೆ ಏನೂ ಉಳಿಲಿಲ್ಲ ಅಂತ ಹೇಳ್ತಾರೆ. ಅವರಿಗೂ ಬೆಳವಣಿಗೆ ಇಲ್ಲದಂತೆ ಆಯಿತು ಅಂತ. ಅಂದರೆ ಕೃಪರು ಕೂಡ ಆ
ರಾತ್ರಿಯ ಘಟನೆಯಲ್ಲಿ ಬದಲಾಗಿ ಮಾತನಾಡ್ತಾ ಇದ್ದಾರೆ ಅಂತ. ಹಿಂದಿನ ಸಂಜೆವರೆಗೆ ಬೇರೆ ಥರ ಮಾತಾಡ್ತಾ ಇದ್ರು, ರಾತ್ರಿ ಇಷ್ಟೆಲ್ಲ ಮಾಡಿದ ಮೇಲೆ ಅದರ ಪರಿಣಾಮ ಇದೆ ಅವ್ರ ಮೇಲೆ. ಇನ್ನು ಶೃಣುಯತ್ಕೃತಮಸ್ಮಾಭಿರ್ ಅಶ್ವತ್ಥಾಮ ಪುರೋಗಮೈಹಿ, ಅಶ್ವತ್ಥಾಮನನ್ನು ಮುಂದಿಟ್ಟುಕೊಂಡು ನಾವೇನು ಮಾಡಿದ್ವಿ ಅನ್ನೋದನ್ನು ಕೇಳು ಅಂತ ಹೇಳ್ತಾರೆ. ಅಧರ್ಮೇಣ ಹತಂ ಶ್ರುತ್ವ ಭೀಮಸೇನೇನ ತೇ ಸುತಂ ಸುಪ್ತಂ ಶಿಬಿರಮಾವಿಶ್ಯ ಪಾಂಡೂನಾಂ ಕದನಂಕೃತಂ. ಅಧರ್ಮದಿಂದಾಗಿ ಭೀಮಸೇನ ನಿನ್ನ ಮಗನನ್ನು ಕೊಂದಿದ್ದಾನೆ ಅಂತ ಗೊತ್ತಾದಾಗ ನಾವು ದಾಳಿ ಮಾಡಿದ್ವಿ ರಾತ್ರಿ ಅವರ ಶಿಬಿರಕ್ಕೆ. ಅದರಲ್ಲಿ ಪಾಂಚಾಲರು ಸತ್ತರು, ದೃಷ್ಟದ್ಯುಮ್ನೂ ಸತ್ತ, ಅವನ ನೇತೃತ್ವದಲ್ಲಿದ್ದ ಎಲ್ಲರೂ ಸತ್ತರು. ದೃಪದನ ಮಕ್ಕಳು ಮೊಮ್ಮಕ್ಕಳು ಯಾರೂ ಉಳಿಲಿಲ್ಲ, ದ್ರೌಪದಿಯ ಮಕ್ಕಳು ಉಳಿಲಿಲ್ಲ ಅಂತ. ದ್ರೌಪದೇಯಾಶ್ಚ ಪಾತಿತಾಹ, ದ್ರೌಪದಿಯ ಮಕ್ಕಳನ್ನು ಕೊಂದೆವು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ. ಇಷ್ಟು ಮುಗಿಸಿ ನಾವು ಅಲ್ಲಿಂದ ಓಡ್ತಾ ಇದ್ದೇವೆ ಅಂತ. ಪ್ರಾದ್ರವಾಮ ರಣೇ ಸ್ಥಾತುಂ ನಹಿ ಶಕ್ಯಾಮಹೇ ತ್ರಯಃ. ಈಗ ನಾವಲ್ಲಿ ನಿಂತು ಅವರನ್ನು ಎದುರಿಸುವ ಪರಿಸ್ಥಿತಿ ಇಲ್ಲ ಅಂತ ನಾವು ಅಲ್ಲಿಂದ ಪಲಾಯನ ಮಾಡ್ತಾ ಇದ್ದೀವಿ. ಅವರು ಶೂರರು, ಪಾಂಡವರು, ಖಂಡಿತವಾಗಿ ಅವರು ಬರ್ತಾರೆ, ಅವರಿಗೆ ಸಿಟ್ಟು ಬಂದಿರತ್ತೆ. ಅವರು ಈಗ ದ್ವೇಷ ಸಾಧಿಸ್ತಾರೆ. ವೈರಂ ಪ್ರತಿ ಜಿಹೀರ್ಷವ, ಅವರೀಗ ದ್ವೇಷ ಸಾಧಿಸ್ತಾರೆ. ಪಾಂಡವರ ವಿಷಯದಲ್ಲಿ ಇಂತಹ ತಪ್ಪನ್ನು ಮಾಡಿ ಅದನ್ನು ಹೇಳ್ತಾರೆ. ಪಾಂಡೂನಾಂ ಕಿಲ್ಬಿಷಂಕೃತ್ವ, ಅವರ ವಿಷಯದಲ್ಲಿ ಇಂತಹ ತಪ್ಪನ್ನು ಮಾಡಿದ ಮೇಲೆ ನಮಗೆ ಇಲ್ಲೆಲ್ಲೂ ನಿಲ್ಲೋದಕ್ಕಾಗ್ತಾ ಇಲ್ಲ, ಹಾಗಾಗಿ ನಾವಿಲ್ಲಿಂದ ಹೊರಟು ಹೋಗ್ತೀವಿ, ನೀನು ಶೋಕಿಸಬೇಡ, ಗಟ್ಟಿ ಮನಸ್ಸು ಮಾಡಿಕೋ ಅಂತ ಕೃಪರು ಗಾಂಧಾರಿಗೆ ಹೇಳ್ತಾರೆ. ಧೃತರಾಷ್ಟ್ರನಿಗೂ ಹೇಳ್ತಾರೆ, ನಾವು ಹೊರಡ್ತಾ ಇದ್ದೀವಿ, ನೀನು ಧೈರ್ಯವಾಗಿರು, ಧೈರ್ಯ ಮಾತಿಷ್ಟ ಚೋತ್ತಮಂ. ಹೀಗೆ ಹೇಳಿ ಕೃಪರು, ಕೃತವರ್ಮ ಮತ್ತು ಅಶ್ವತ್ಥಾಮ ಅಲ್ಲಿಂದ ಹೊರಟು ಹೋಗ್ತಾರೆ. ಅಲ್ಲಿಂದ ಹೊರಟು ಅವರು ಗಂಗಾ ತಟಕ್ಕೆ ಹೋಗ್ತಾರೆ. ಅದು ಗಂಗಾ ತಟದಲ್ಲಿ ಏನಾಯ್ತು ನಾವು ನೋಡಿದ್ದೀವಿ. ಗಂಗಾ ತಟದ ಕಡೆಗೆ ಹೋಗ್ತಾರೆ. ಮುಂದೆ ಹೋದ ಮೇಲೆ ಒಂದು ಕಡೆ ನಿಲ್ತಾರೆ ಅವರು. ಓಕೆ, ತುಂಬ ದೂರ ಹೋಗಿ ಗಂಗೆಯ ತೀರದ ಹತ್ತಿರಕ್ಕೆ ಹೋದ ಮೇಲೆ ಅಲ್ಲಿ ನಿಂತು ಮಾತಾಡಿಕೊಳ್ತಾರೆ. ಮುಂದೇನು ಮಾಡಬೇಕು ಅಂತ ಅವರಿಗೆ ಈಗ ಬಗೆಹರಿತಾ ಇಲ್ಲ. ನಿಂತರೂ ಕಷ್ಟ, ಓಡಿದ್ರೂ ಕಷ್ಟ ಅನ್ನೋ ಥರ ಇದೆ. ವಾಸ್ತವ ಏನು ಅಂದರೆ ಇವ್ರಿಗೆ ಅಂದ್ಕೊಂಡಾಗ ಪಾಂಡವರಿಲ್ಲ ಅನ್ನೋದು ವಾಸ್ತವ. ಈಗ ಇವರಿಗೆ ಪಾಂಡವರು ನಮ್ಮನ್ನು ಬಿಡೋಲ್ಲ ಅಂತ ಅನಿಸಿದೆ, ನಮ್ಮ 3 ಜನರನ್ನು ಕೊಂದೇ ಕೊಲ್ತಾರೆ ಅಂತ ಅನಿಸಿದೆ. ಇನ್ನೇನು ಮಾಡಬೇಕು ಅಂತ ಅಂದರೆ ಏನಾಗಿದೆ ಅಂತ ಅಂದರೆ ಈ ರಾತ್ರಿ ಏನು ಮಾಡಿದ್ವೋ ಅದು ಇವರನ್ನು ತುಂಬ ಕಾಡೋಕ್ಕೆ ಶುರುವಾಗಿದೆ. ಈಗ ಉಳಿಗಾಲ ಇಲ್ಲ ಅಂತ ಅನ್ನಿಸಿದೆ. ಹಾಗಾಗಿ ಇಬ್ಬರು ಮಾತಾಡಿಕೊಂಡು ಈಗ ಈ 3 ಜನ ಒಟ್ಟಾಗಿರೋದಕ್ಕೆ ಇನ್ನೇನು ಇದೇ ಇಲ್ವಲ್ಲ. ಕೃತವರ್ಮ ಯಾದವರು, ಅವನಿಗೆ ಇದಕ್ಕೆ ಸಂಬಂಧವೇ ಇಲ್ಲ. ಇವರು ಹಾಸ್ತಿನಪುರದವರು. ಈಗೇನು ಮಾಡಬೇಕು ಅಂದರೆ ಜಗಾಮ ಹಾಸ್ತಿನಪುರಂ ಕೃಪ ಶಾರದ್ವತಸ್ತತ, ಅಲ್ಲಿಗೆ ಹೋದ ಮೇಲೆ ಕೃಪರು ನಾನು ಮತ್ತೆ ಹಾಸ್ತಿನಪುರಕ್ಕೆ ಹೋಗ್ತೀನಿ ಅಂತ ಅಲ್ಲಿಂದ ಹಾಸ್ತಿನಪುರಕ್ಕೆ ಹೋಗ್ಬಿಡ್ತಾರೆ. ಅವರು ಹಾಸ್ತಿನಪುರದ ದಾರಿಯಲ್ಲಿದ್ದವರು ಸಿಕ್ಕಿ ಮತ್ತೆ ಅಲ್ಲೋಗಿ ಮಾತಾಡಿಕೊಂಡು ಮತ್ತೆ ವಾಪಸ್ಸು ಮನೆಗೆ ಹಿಂದಿರುಗ್ತಾರೆ. ಅವರು ಸ್ವಮೇವ ರಾಷ್ಟ್ರಂ ಹಾರ್ದಿಕ್ಯ. ಕೃತವರ್ಮ ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಅವನು ದ್ವಾರಕ್ಕೆ ಹಿಂದಿರುಗ್ತಾನೆ. ದ್ರೌಣಿರ್ ವ್ಯಾಸಾಶ್ರಮಂ ಯಯೌ, ಅಶ್ವತ್ಥಾಮ ಅಲ್ಲಿಂದ ವ್ಯಾಸಾಶ್ರಮಕ್ಕೆ ಹೋಗ್ತಾನೆ, ವ್ಯಾಸರ ಆಶ್ರಮಕ್ಕೆ ಹೋಗ್ತಾನೆ. ಅಲ್ಲಿ ವ್ಯಾಸರ ಆಶ್ರಮದಲ್ಲಿ ಹೋಗಿ ಕೂತ್ಕೊಂಡಿದ್ದಾಗ ಪಾಂಡವರಿಗೆ ಅವನು ಬಂದು ಸಿಕ್ಕೋದು. ವ್ಯಾಸರು ಕಥೆಯನ್ನು ಹೇಳುವಾಗ ನೋಡಿ, ಎಲ್ಲೂ ಒಂದು ಚೂರು ನಿಮಗೆ ಲೋಪ ಇಲ್ಲ. ವಾಸ್ತವವಾಗಿ ನಮಗೆ ಪ್ರಶ್ನೆ ಬರಬೇಕು, ವ್ಯಾಸರ ಆಶ್ರಮಕ್ಕೆ ಪಾಂಡವರು, ಭೀಮ ಹೋದ, ಪಾಂಡವರು ಹೋದಾಗ ಅಲ್ಲಿ ಕಾಣಿಸಿದ್ದು ಅಶ್ವತ್ಥಾಮ ಮಾತ್ರ. ಕೃಪಕೃತವರ್ಮ ಎಲ್ಲೋದ್ರು ಅದನ್ನು ಮೊದಲೇನು ಹೇಳಿಲ್ಲ ಅವರು. ಅವರಿಬ್ಬರು ಎಲ್ಲಿದ್ದರು ಅಂತ ಪ್ರಶ್ನೆ ಬರುತ್ತಲ್ಲ, ಹಾಗಂತ ಅವರು ಅದನ್ನು ಮಿಸ್ ಮಾಡಿಲ್ಲ. ಅವರು ಅದನ್ನು ಮುಂದೆ ಹೇಳಿದ್ದಾರೆ. ಅದನ್ನು ಆ ಪ್ರಕರಣ ಆದಮೇಲೆ ಇಲ್ಲೇನು ನಡೀತು ಅಂತ ಹೇಳಿದ್ದಾರೆ. ಸರ್, ನನಗೊಂದು ಪ್ರಶ್ನೆ ಉಳಿತು ಹಾಗೆ. ಅಂದರೆ ಇವರು ಕೃತವರ್ಮ ಕೃಪಾಚಾರ್ಯ ಹೇಳ್ತಾರಲ್ಲ ಧೃತರಾಷ್ಟ್ರನಿಗೆ, ಅಲ್ಲಿ ಅವ್ರ ರಿಯಾಕ್ಷನ್ ಏನೂ ಗೊತ್ತಾಗಲ್ಲ ನಮಗೆ. ಧೃತರಾಷ್ಟ್ರ ಗಾಂಧಾರಿಯರ ಧೃತರಾಷ್ಟ್ರ ಎಲ್ಲ ಏನೂ ಗೊತ್ತಾಗಲ್ಲ, ಎಲ್ಲ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಅಲ್ಲಿ ಅವರು ನಿಲ್ಲಲೇ ಇಲ್ಲ. ಅವರು ಅಂದರೆ ರಿಯಾಕ್ಷನ್ ಯಾಕೆ ಗೊತ್ತಾಗಲಿಲ್ಲ ಅಂದರೆ ಅಷ್ಟು ಹೇಳಿ ಸಮಾಧಾನ ಮಾಡ್ಕೊಳ್ಳಿ ನೀವಿಬ್ಬರು ಅಂತ ಹೇಳಿ ಅಲ್ಲಿಂದ ಓಡ್ತಾರೆ. ಅಂದರೆ ಅವರಿಗೆ ಆ ಹೊತ್ತಿನಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಈಗಲೂ ಗೊತ್ತಾಗ್ತಾ ಇಲ್ಲ. ಅದಕ್ಕೇನೋ ಒಬ್ಬೊಬ್ಬರು ಒಂದೊಂದು ಕಡೆ ಹೋಗ್ಬಿಟ್ರು, ಏನು ಮಾಡೋದು ಅಂತ ಗೊತ್ತಾಗಿದೆ. ಬಂದಿದ್ದು ಎದುರಿಸೋಣ ಅನ್ನೋ ಥರ ಹೋಗಿದ್ದಾರೆ. ಕೃತವರ್ಮ ಯಾಕೆ ಅಲ್ಲಿಗೆ ಹೋಗಿದ್ದಾನೆ ಅಂದರೆ ದ್ವಾರಕೆಗೆ ಹೋದ್ಮೇಲೆ ಅವನು ಉಳ್ಕೊಂಡ ಅಂತ ಲೆಕ್ಕ. ಕೃಪರು ಹಸ್ತಿನಪುರಕ್ಕೆ ಬಂದ ಮೇಲೆ ವಾಸ್ತವವಾಗಿ ಅವರು ಉಳ್ಕೊಂಡ್ರು ಅಂತ ಲೆಕ್ಕ. ಹಸ್ತಿನಪುರಕ್ಕೆ ಬಂದ ಮೇಲೆ ಏನೂ ಮಾಡಲಾರರು ಅಂತ ಸಮಸ್ಯೆ ಇದ್ದಿದ್ದು ಅಶ್ವತ್ಥಾಮನಿಗೆ. ಯಾಕೆ ಅಂದರೆ ಕೊಂದವನು ಅವನೇ ಆಗಿರೋದ್ರಿಂದ ಅವನಿಗೆ ಹಸ್ತಿನಪುರಕ್ಕೆ ಬರೋ ಧೈರ್ಯ ಇಲ್ಲ. ಈಗ ಕೃತವರ್ಮ ಅವನ ಮನೆಗೆ ಹೋಗಿದ್ದಾನೆ, ಕೃಪರು ಅವ್ರ ಮನೆಗೆ ಬಂದಿದ್ದಾರೆ. ಅಶ್ವತ್ಥಾಮನು ಅವನ ಮನೆಗೆ ಬರಬೇಕು ತಾನೆ, ಅವನು ಹಸ್ತಿನಪುರ, ಅವನಿಗೆ ಧೈರ್ಯ ಇಲ್ಲ. ಹಾಗಾಗಿ ಅವನು ವ್ಯಾಸಾಶ್ರಮಕ್ಕೆ ಹೋಗಿ ಕುಳಿತುಕೊಂಡಿದ್ದು ಯಾಕೆಂದರೆ ವ್ಯಾಸರ ರಕ್ಷಣೆ ಸಿಗುತ್ತೆ ಅಂತ. ಈಗ ಅವನಿಗೆ ಕಾಣಿಸಿದ್ದು ಯಾರು ರಕ್ಷಿಸಬೇಕು ಅವನನ್ನು? ಧೃತರಾಷ್ಟ್ರ ರಕ್ಷಿಸೋಕ್ಕಾಗೋಲ್ಲ, ಯಾರೂ ರಕ್ಷಿಸೋಕ್ಕಾಗಲ್ಲ. ವ್ಯಾಸರಾಶ್ರಮಕ್ಕೆ ಹೋಗಿ ಕುಳಿತರೆ ರಕ್ಷಣೆ ಸಿಗತ್ತೆ ಅಂತ ಹೋಗಿದ್ದು. ಅದೇ ಏವಂತೆ ಪ್ರಯಯುರ್ವೀರಾಹ ವೀಕ್ಷಮಾಣಾಃ ಪರಸ್ಪರಂ ಭಯಾರ್ಥಾಃ ಪಾಂಡಪುತ್ರಾಣಾಂ ಆಗಸ್ಕೃತ್ವ ಮಹಾತ್ಮನಾಂ.
ಅಲ್ಲಿಂದ ಹೊರಟ ಮೂವರು ಹಿಂದಿರುಗಿ ಒಬ್ಬರನ್ನೊಬ್ಬರು ನೋಡ್ತಾ ನೋಡ್ತಾ ಅಲ್ಲಿಂದ ಹೊರಟ್ರಂತೆ. ಭಯಾರ್ತಾಹ, ಭಯ ಅಷ್ಟಿತ್ತು ಅವರಿಗೆ. ಯಾಕೆ ಅಂದರೆ ಪಾಂಡವರ ವಿಷಯದಲ್ಲಿ ತಪ್ಪು ಮಾಡಿದ್ದರ ಭಯ ಅಂತಲೇ ಹೇಳ್ತಾರೆ ಅದನ್ನು. ಅಂದರೆ ಅದು ಈಗ ಕಾಡೋಕ್ಕೆ ಶುರುವಾಗ್ಬಿಡ್ತು. ಮಾಡಿ ಮುಗಿಸಿದ್ರು. ಧೃತರಾಷ್ಟ್ರನೊಡನೆ ಮಾತನಾಡುವಾಗಲೂ ಕೃಪರಿಗೆ, ಗಾಂಧಾರಿಗೆ ಹೇಳುವಾಗಲೂ ಅಂದರೆ ನಾವು ಮಾಡಬೇಕಾದ್ದನ್ನು ಮಾಡಿದ್ದೀವಿ ಅನ್ನೋ ತರಹದಲ್ಲಿ ದ್ರೌಪದಿಯ ಮಕ್ಕಳನ್ನು ಕೊಂದೆವು ಅಂತೆಲ್ಲ ಹೇಳ್ತಾ ಇದ್ರು. ಆದರೆ ಈ ಕಡೆ ಬರ್ತಾ ಇರೋ ಹಾಗೆ ತಪ್ಪು ಮಾಡಿದ್ವಿ ಅಂತ ಅನ್ಸೋದಕ್ಕೆ ಶುರುವಾಯಿತು. ಆ ಕಡೆ ಏನಾಗುತ್ತೆ, ಈಗ ಆ ಕಡೆ ಈ ಕಡೆ ಎರಡು ಕಡೆ ಹೇಳ್ಕೊಂಡು ಬರ್ತಾ ಇದ್ದಾರಲ್ಲ, ಅಲ್ಲಿ ಯುಧಿಷ್ಠಿರನಿಗೆ ಸುದ್ದಿ ಬರುತ್ತೆ. ಏನು ಅಂದರೆ ಧೃತರಾಷ್ಟ್ರ ಎಲ್ಲವರನ್ನ ಕರ್ಕೊಂಡು ಹಸ್ತಿನಾಪುರದಿಂದ ಹೊರಟಿದ್ದಾನೆ, ಅವನು ಕುರುಕ್ಷೇತ್ರದ ಕಡೆಗೆ ಹೋಗ್ತಾ ಇದ್ದಾನೆ ಅಂತ. ಶುಶ್ರುವೆ ಪಿತರಂ ವೃದ್ಧಂ ನಿರ್ಯಾತಂ ಗಜಸಾಹ್ವಯಾತ್, ತಂದೆ ದೊಡ್ಡಪ್ಪ ಹೊರಟಿದ್ದಾನೆ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಅವನೂ ಕೂಡ ಕುರುಕ್ಷೇತ್ರಕ್ಕೆ ಬರ್ತಾನೆ. ಶೋಚಮಾನೋ ಮಹಾರಾಜ ಭ್ರಾತೃಭಿ ಸಹಿತಸ್ತದ, ಎಲ್ಲರ ಜೊತೆಗೆ ತಮ್ಮಂದಿರು ಕೃಷ್ಣ, ಸಾತ್ಯಕಿ, ಇಷ್ಟು ಜನರನ್ನು ಸೇರಿಸ್ಕೊಂಡು ಕುರುಕ್ಷೇತ್ರಕ್ಕೆ ಬರ್ತಾನೆ. ಈಗ ಇವರು ಅವರ ಭೇಟಿಯಾಗೋದು ಯುದ್ಧ ಭೂಮಿಯಲ್ಲಿ. ಎಂಥ ನಾಟಕೀಯ ಸನ್ನಿವೇಶ ಅಥವಾ ಸಿನಿಮೀಯ ಸನ್ನಿವೇಶ ಅಂತ ನೋಡಿ. ಒಂದು ಯುದ್ಧ ನಡೆದಿದೆ. ಈಗ ಯುದ್ಧ ನಡೆದ ಮೇಲೆ ಯಾರು ಕೊಂದಿದಾರೋ ಅವರು ಬಂದು ರಾಜ್ಯ ವಹಿಸ್ಕೊಳ್ಬೇಕು. ನಾವು ಇದನ್ನು ಹೊರಗಡೆ ನಿಂತು ನೋಡೋದಾದರೆ ಈ ಘಟನೆಯನ್ನು ಈಗ ಅವರು ಬಂದು ವಹಿಸ್ಕೊಳ್ಳುವಾಗ ಯಾರಿದ್ದಾನೆ ಅಂತ ಅಂದರೆ ಯಾರನ್ನು ಕೊಂದಿದ್ದಾರೋ ಒಂದು ತಂದೆ ಕೂತಿದ್ದಾನೆ, ಒಂದು ದೊಡ್ಡಪ್ಪ, ಇಷ್ಟೆಲ್ಲ ಸಮಸ್ಯೆ ಇದೆ. ಈಗ ಹೇಗೆ ಮುಂದಿನ ಪ್ರಕ್ರಿಯೆ ಅಂತ, ಮುಂದಿನ ಪ್ರಕ್ರಿಯೆ ಹೇಗೆ, ಎಲ್ಲಿ ಭೇಟಿ ಆಗ್ತಾರೆ ಅನ್ನೋದಿದೆಯಲ್ಲ, ಆ ಭೇಟಿ ಆಗೋದು ಬಹಳ ಮುಖ್ಯ ಆಗುತ್ತೆ. ಎಲ್ಲಿ ಅಂತ, ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಭೇಟಿ ಆಗ್ತಾರೆ ಪರಸ್ಪರ ಅನ್ನೋದು. ಈ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಭೇಟಿಯಾಗೋದಕ್ಕೆ ಹಲವು ಅರ್ಥಗಳು ಕಾಣಸಿಗತ್ತೆ ನಮಗೆ. ಧೃತರಾಷ್ಟ್ರ ಕುರುಕ್ಷೇತ್ರ ಯುದ್ಧ ಭೂಮಿಗೆ ಬಂದಿಲ್ಲ. ಎಲ್ಲದರ ಹಿನ್ನೆಲೆಯಲ್ಲಿ ಅವನಿದ್ದಾನೆ. ಯುದ್ಧವಾಗುವ ಇಷ್ಟೂ ಕಾರಣಕ್ಕೆ ಅವನ ಹಿನ್ನೆಲೆಯಲ್ಲಿದ್ದಾನೆ. ಆದರೆ ಯಾರ ಕಾರಣಕ್ಕಾಗಿ ಇಷ್ಟೆಲ್ಲ ಸಂಹಾರಗಳು ನಡೀತೋ, ಯಾರು ಇದನ್ನು ತಡೆಯಬಹುದಾಗಿತ್ತೋ, ಯಾರು ತಡೆಯಲಿಲ್ವೋ, ಅವನೀಗ ಯುದ್ಧ ಭೂಮಿಗೆ ಬಂದು ಪಾಂಡವರನ್ನು ಎದುರಿಸ್ತಾ ಇದ್ದಾನೆ. ಪಾಂಡವರ ಜೊತೆಗೆ ದ್ರೌಪದಿ ಕೂಡ ಬರ್ತಾಳೆ ಅಲ್ಲಿಗೆ. ಅವಳು ಮಾತ್ರ ಬರೋಲ್ಲ, ಸಹ ಪಾಂಚಾಲ ಯೋಷದ್ಬಿಹಿ. ಈ ದೃಷ್ಟದ್ಯುಮ್ನಾದಿಗಳೆಲ್ಲ ಇದ್ರಲ್ಲ, ಯಾರ್ಯಾರು ಸತ್ತಿದಾರೋ, ದೃಷ್ಟದ್ಯುಮ್ನ ಅಂತಲ್ಲ, ಉಳಿದ ಇನ್ನೂ ಬೇಕಷ್ಟು ಜನ, ದೃಪದ ಎಲ್ಲರೂ ಸತ್ತಿದಾರಲ್ಲ, ಅವರೆಲ್ಲರ ಪತ್ನಿಯರು ಬರ್ತಾರೆ. ಅಂದರೆ ಪಾಂಡವರ ಪಕ್ಷದಲ್ಲಿ ಇದ್ದ ಎಲ್ಲ ಸ್ತ್ರೀಯರು ಅಂತ ಅರ್ಥ. ಇಲ್ಲಿ ದುರ್ಯೋಧನನ ಪಕ್ಷದಲ್ಲಿದ್ದ ಎಲ್ಲ ಸ್ತ್ರೀಯರು ಹೊರಟು ಬಂದಿದ್ದಾರೆ, ಅಲ್ಲಿ ಆ ಎಲ್ಲ ಸ್ತ್ರೀಯರು ಹೊರಟು ಬಂದಿದ್ದಾರೆ. ಸೊ ಹೀಗೆ ಮಹಾಭಾರತ ಹಲವು ನಾಟಕೀಯ ಸನ್ನಿವೇಶಗಳಿಗೆ ಸಾಕ್ಷಿ ಆಗುತ್ತೆ. ಅಂಥದ್ರಲ್ಲಿ ಇಂಥದ್ದು ಒಂದು ನಾವು ಇದನ್ನು ಎಲ್ಲೂ ನೋಡದಿರುವಂಥ, ಕೇಳದಿರುವಂಥ ಸನ್ನಿವೇಶಗಳಿವೆಲ್ಲವೂ ಕೂಡ. ಸೊ ಒಂದು ಕಡೆ ಧೃತರಾಷ್ಟ್ರ ಮತ್ತು ಆತನ ಪತ್ನಿ ಮತ್ತು ವಿಧವೆ ಸೊಸೆಯಂದಿರು ಮತ್ತು ಬೇರೆ ಸ್ತ್ರೀಯರು, ಮತ್ತು ಈ ಕಡೆ ದ್ರೌಪದಿ ಮತ್ತು ಪಾಂಚಾಲದ ಸ್ತ್ರೀಯರು, ಜೊತೆಗೆ ಪಾಂಡವರು, ಜೊತೆಗೆ ಕೃಷ್ಣ. ಸೊ ಎಲ್ಲವೂ ನಡೆದಂಥ ಕುರುಕ್ಷೇತ್ರಕ್ಕೆ, ಅಂದರೆ ಎಲ್ಲ ಹತ್ಯಾಕಾಂಡ ನಡೆದಂಥ ಕುರುಕ್ಷೇತ್ರಕ್ಕೆ ಬಂದಿದ್ದಾರೆ. ಅಲ್ಲಿ ಏನಾಗುತ್ತೆ ಅನ್ನೋದರ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸೋಕ್ಕಿಂತ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮ್ಮ ಜೊತೆ ಎಷ್ಟೊತ್ತು ಈ ವಿಚಾರಗಳನ್ನ ಶೇರ್ ಮಾಡಿದ್ರಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ.